ನಮಸ್ಕಾರ. ನಾನು ಡಾಕ್ಟರ್ ಸಮರ್ಥರಾವ್, ಅಮೃತ ಆಯುರ್ವೇದಿಕ್ ಸೆಂಟರ್ ಬಸವನಗುಡಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದು. ಈ ದಿನಚರ್ಯೆ ಸಂಚಿಕೆಯಲ್ಲಿ ನಾನು ಈ ಕಾಯಿಲೆಗಳು ನೀರನ್ನು ಕುದಿಸಿ ಯಾವ ಪ್ರಮಾಣದಲ್ಲಿ ಕಮ್ಮಿ ಮಾಡೋದ್ರಿಂದ ಯಾವ್ಯಾವ ಕಾಯಿಲೆಗಳು ಕಮ್ಮಿ ಆಗತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ. ಈಗ ಬರೀ ನೀರೇ, ಒಂದು ಗ್ಯಾಸ್ ಸ್ಟವ್, ಈ ಎರಡು ಐಟಮ್ ಇಟ್ಕೊಂಡು ಕಾಯಿಲೆಗಳು ವಾಸಿ ಮಾಡ್ಬೋದು. ನಿಮಗೆ ಗೊತ್ತಾ? ಅದು ಆಯುರ್ವೇದದಲ್ಲಿ ಒಂದು ಸಂಸ್ಕೃತ ಶ್ಲೋಕದ್ದು ನಾನು ಅರ್ಥ ಹೇಳ್ತೀನಿ ನಿಮಗೆ. ಈ ಸಂಸ್ಕೃತ ಶ್ಲೋಕ ಅರ್ಥ ಏನು ಹೇಳುತ್ತೆ ಅಂದರೆ, ದಿನಚರಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿರೋದು, ಒಂದು ಭಾಗ ನೀರು, ಒಂದು ಭಾಗ ಅಂದರೆ 1 ಲೀಟರ್ ಅಂತ ಅನ್ಕೊಳ್ಳಿ. ಈ ಒಂದು ಭಾಗ ನೀರು ನೀವು ಅದನ್ನ ಕುದಿಸಿ 1/4 ಭಾಗ ಕಮ್ಮಿ ಮಾಡಿದ್ರೆ, ಅಂದ್ರೆ 1 ಲೀಟರ್ನ ನೀವು 750 ml ವರೆಗೂ ನೀವು ಕುದಿಸಿ ಅದನ್ನ ಕಮ್ಮಿ ಮಾಡಿದ್ರೆ, ಈ ನೀರು ದೇಹದಲ್ಲಿರೋ ವಾತದ ಸಮಸ್ಯೆ ಕಮ್ಮಿ ಆಗತ್ತೆ. ವಾತದ ಸಮಸ್ಯೆ ಕಮ್ಮಿ ಆಗತ್ತೆ ಅಂದರೆ ನಿಮಗೆ ಕೆಲವು ಸಲ ನಿದ್ದೆ ಬರಲ್ಲ, ಹಾಗೂ ನಿಮಗೆ ಆಂಗ್ಸೈಟಿ ಜಾಸ್ತಿ, ಮೋಷನ್ ಸಮಸ್ಯೆಗಳಿತ್ತು, ಕರೆಕ್ಟ್ ಟೈಮ್ಗೆ ಮೋಷನ್ಗಳು ಕರೆಕ್ಟಾಗಿ ಆಗಲ್ಲ, ನೋವುಗಳು ಜಾಸ್ತಿ ಇತ್ತು ಅಂದರೆ ನೀರನ್ನ ನೀವು ಬರೀ 1/4 ಭಾಗ ಕಮ್ಮಿ ಮಾಡಿ, ಕುದಿಸಿ ಅದನ್ನ ವಾತ ಕಮ್ಮಿ ಮಾಡೋ ಶಕ್ತಿ ಆ ನೀರಲ್ಲಿ ಬರುತ್ತೆ. ಎರಡನೇ, 1 ಲೀಟರ್ ನೀರನ್ನ 500 mlಗೆ ನೀವು ಕುದಿಸಿ ಇಳಿಸಿದ್ರೆ, ಒಂದು ಭಾಗ ಅರ್ಧ ಭಾಗಕ್ಕೆ ಇಳಿಸಿದ್ರೆ, ಆ ನೀರು ಪಿತ್ತ ಕಾಯಿಲೆಗಳನ್ನ ಕಮ್ಮಿ ಮಾಡೋ ಶಕ್ತಿ ಬರುತ್ತೆ. ವಾತದ್ದು ಬರುತ್ತೆ, ಪಿತ್ತದ್ದು ಬರುತ್ತೆ. ಸೊ 1 ಲೀಟರ್ನ ನೀವು 750 mlಗೆ ಇಳಿಸಿದ್ರೆ ವಾತ ಕಾಯಿಲೆಗಳು ಸಮಸ್ಯೆಗೆ ನಿಮ್ಗೆ ಕಮ್ಮಿ ಆಗೋದಕ್ಕೆ ಶಕ್ತಿ ಬರುತ್ತೆ ಆ ನೀರಿಗೆ. ಅದನ್ನ ನೀವು ಅರ್ಧ ಲೀಟರ್ಗೆ ಇಳಿಸಿದ್ರೆ ವಾತ ಪಿತ್ತ ಕಾಯಿಲೆಗಳು ಸರಿ ಮಾಡೋದಕ್ಕೆ ಶಕ್ತಿ ಬರುತ್ತೆ. ಈ ಪಿತ್ತದ ಸಮಸ್ಯೆಗಳೆಲ್ಲ ನಾನು ಹಿಂದಿನ ಸಂಚಿಕೆಯಲ್ಲೆಲ್ಲ ಹೇಳಿದ್ದೀನಿ. ರಕ್ತದ ಸಮಸ್ಯೆಗಳು, ಬಿಸಿ ಆಗೋದು, ದೇಹದಲ್ಲಿ ಇಂಡೈಜೆಷನ್ಗಳಾಗೋದು, ತಲೆ ಚಕ್ಕರ್ಗಳು ಬರೋದು, ಇವೆಲ್ಲ ಈ ಪಿತ್ತದ್ದು ಸಮಸ್ಯೆಗಳು. ಅದೇ ನೀರನ್ನ ನೀವು 1/4 ಭಾಗಕ್ಕೆ ಇಳಿಸ್ತೀರಾ, 1 ಲೀಟರ್ನ 250 ml ವರೆಗೂ ಆಗಷ್ಟು ನೀವು ಕುದಿಸಿ ಇಳಿಸ್ತೀರಾ ಅಂದ್ರೆ ಅದಕ್ಕೆ ಉಷ್ಣೋದಕ ಅಂತ ಹೆಸರು. ಈ ಉಷ್ಣೋದಕ 3 ದೋಷಗಳನ್ನು ಕಮ್ಮಿ ಮಾಡುತ್ತೆ: ವಾತ, ಪಿತ್ತ, ಕಫ. ನಾನು ಹೆಂಗ್ ಹೇಳಿದೆ, 1/4 ಭಾಗ ಫಸ್ಟ್ ಇಳಿಸಿದ್ರೆ ವಾತ, ಅರ್ಧಕ್ಕೆ ಇಳಿಸಿದ್ರೆ ಪಿತ್ತ, 3/4 ಭಾಗ ಇಳಿಸಿದ್ರೆ ನೀವು 3 ದೋಷಗಳು, ವಾತ, ಪಿತ್ತ, ಕಫ 3 ಕಮ್ಮಿ ಮಾಡ್ಬಿಡತ್ತೆ. ಇದಕ್ಕೆ ಉಷ್ಣೋದಕ ಅಂತ ಹೆಸರು. ಜನರಲ್ ಆಗಿ ಉಷ್ಣೋದಕ ಯಾವ್ಯಾವ ಕಾಯಿಲೆಗಳಿಗೆ ಕಮ್ಮಿ ಆಗತ್ತೆ? ಮೊದಲನೇದು, ನಿಮ್ಮ ದೇಹದಲ್ಲಿ ಬೊಜ್ಜು ಜಾಸ್ತಿ ಇತ್ತು, ನೀವು ತುಂಬಾ ತೂಕ ಇದ್ದೀರಾ, ಫ್ಯಾಟ್ ಕಾಂಪೋಸಿಷನ್ ಜಾಸ್ತಿ ಇತ್ತು ಅಂದ್ರೆ ಈ ಉಷ್ಣೋದಕ ಸೇವನೆ ಮಾಡೋದ್ರಿಂದ ಬೊಜ್ಜು ಕರಗಿಸಕ್ಕೆ ಕಮ್ಮಿ ಆಗತ್ತೆ. ನನಗೊಂದು ವ್ಯಕ್ತಿ ತುಂಬಾ ಚೆನ್ನಾಗಿ ನೆನಪಿದ್ದಾರೆ. ಈ ವ್ಯಕ್ತಿ ಸ್ವಲ್ಪ ತೂಕ ಜಾಸ್ತಿ ಇತ್ತು ಅವ್ರಿಗೆ. ಒಂದು 3 ರಿಂದ 4 ತಿಂಗಳು ಬರೀ ಉಷ್ಣೋದಕನೇ ಸೇವನೆ ಮಾಡಿದ್ರು. ಎಲ್ಲಿ ಹೋದ್ರೂ ಫ್ಲಾಸ್ಕ್ ಇಟ್ಕೊಂಡು. ಆ ವ್ಯಕ್ತಿನ ನಾನು 3-4 ತಿಂಗಳಾಗಿದ್ಮೇಲೆ ಮೀಟ್ ಮಾಡಿದಾಗ ಎಷ್ಟು ಸಣ್ಣಾಗಿ ಹೋಗ್ಬಿಟ್ಟಿದ್ರು. ಅವ್ರಿಗೆ ಏನ್ರಿ, ಯಾತಕ್ರಿ ಇಷ್ಟು ಸಣ್ಣಾಗಿದ್ದೀರ ಅಂದರೆ, ನಾನು ಬಿಸಿನೀರು ಕುಡಿತದೆ ಸಾರ್, ನಾನು ರೆಗ್ಯುಲರಾಗಿ ಬಿಸಿನೀರು ಕುಡಿತೀನಿ, ಉಷ್ಣೋದಕದ್ದು ಇದು ಪ್ರಭಾವ ಅಂತ. ಕೆಲವು ಸಲ ಅಷ್ಟೊಂದು ಸೇವನೆ ಮಾಡೋದು ಒಳ್ಳೇದಲ್ಲ, ದೇಹಕ್ಕೆ ಪಿತ್ತ ಜಾಸ್ತಿ ಮಾಡುತ್ತೆ. ಬಟ್ ಉಷ್ಣೋದಕ ಮಾಡೋದು ಬೊಜ್ಜು ಕಮ್ಮಿ ಮಾಡುತ್ತೆ, ಕಫ ಕಮ್ಮಿ ಆಗತ್ತೆ. ನಿಮ್ಮಲ್ಲಿ ಕೆಮ್ಮು ಎಳ್ತ ಏನಾರ ಇತ್ತು ಅಂದ್ರೆ ಕೆಮ್ಮು ಎಳ್ತ ಕಮ್ಮಿ ಆಗತ್ತೆ. ವೀಸಿಂಗ್ ಜಾಸ್ತಿ ಇತ್ತು, ಕಫ ಜಾಸ್ತಿ ಶೇಖರಣೆ ಇತ್ತು, ಬಿಸಿ ನೀರು ಸೇವನೆ ಮಾಡಿ, ಇದಕ್ಕೆ ಒಳ್ಳೆ ಮದ್ದು. ಜ್ವರ ನಿಮಗೆ ಬಂದಾಗ, ತಾಪ ಆದಾಗ ದೇಹದಲ್ಲಿ, ಅವಾಗ ಉಷ್ಣೋದಕ ಸೇವನೆ ಮಾಡಬೇಕಾಗತ್ತೆ. ಆ ಉಷ್ಣೋದಕ ಸೇವನೆ ಮಾಡೋದ್ರಿಂದ ನಿಮಗೆ ತುಂಬಾ ಲಾಭದಾಯಕ. ಸೊ ಈ ಉಷ್ಣೋದಕ ಯಾವಾಗ ಸೇವನೆ ಮಾಡಬೇಕು
ಅಂತ ನಾನು ಕೆಲವು ಸುಮಾರು ಸಂಚಿಕೆಗಳಲ್ಲೂ ಹೇಳಿದ್ದು. ಆದರೆ ಈ ಸಲ ನಾನು ರಿಟ್ರೇಟ್ ಏನು ಮಾಡಬೇಕು ಅಂದರೆ, ಬೊಜ್ಜು ಜಾಸ್ತಿ ಇರುವಾಗ, ಕಫ ಜಾಸ್ತಿ ಇರುವಾಗ, ಕೆಮ್ಮು ಎಳೆತ ಜಾಸ್ತಿ ಇರುವಾಗ, ಸ್ವಲ್ಪ ಇಂಡೈಜೆಷನ್ ಆದಾಗ, ಜ್ವರ ಬಂದಾಗ ಈ ಸಮಯದಲ್ಲಿ ನೀವು ಈ ಉಷ್ಣೋದಕ ಅಂತ ಒಂದು ಸೇವನೆ ಮಾಡಬೇಕು. ಸೊ ನಾನು ಈ ಸಂಚಿಕೆಯಲ್ಲಿ ತುಂಬ ಚೆನ್ನಾಗಿ ನೀರನ್ನ ಯಾವ್ಯಾವ ಭಾಗದಲ್ಲಿ ನೀವು ಕಮ್ಮಿ ಮಾಡ್ಕೊಂಬಂದ್ರೆ ಯಾವ್ಯಾವ ದೋಷಗಳು ನೀವು ನಿವಾರಣೆ ಮಾಡ್ಬೋದು, ಹಾಗೂ ಮುಕ್ಕಾಲು ಭಾಗ ಏನಾರ ಕುದಿಸಿ ಕಮ್ಮಿ ಮಾಡಿದ್ರಿ ಅಂದರೆ ಆ ನೀರಲ್ಲಿ 3 ದೋಷಗಳನ್ನ ಪರಿಹಾರ ಮಾಡೋ ಶಕ್ತಿ ಬರುತ್ತೆ. ಅದಕ್ಕೆ ಉಷ್ಣೋದಕ ಕರಿತೀವಿ ಅಂತಲೂ ಹೇಳಿದ್ದೀನಿ. ಸೊ ಈ ಸಂಚಿಕೆಯಲ್ಲಿ ಇಷ್ಟು ಮಾತಾಡಿದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಷ್ಟು ಮಾತಾಡೋಣ. ಅಲ್ಲಿವರೆಗೂ ನಮಸ್ಕಾರ.